ಒಬ್ಬರಿಗೆ ಮುಂಡಾಯಿಸ್ಬೇಕಂತಂದ್ರೆ ಏನೇನ್ ಕ್ವಾಲಿಟೀಸ್ ನಮ್ಗೆ ಗೊತ್ತಿರಬೇಕು. ನಮ್ಗೆ ಮಾತ್ ಚೆನ್ನಾಗಿ ಗೊತ್ತಿರಬೇಕು, ಅದಾದ್ಮೇಲೆ ನಮ್ಗೆ ಲಿಂಕ್ ಚೆನ್ನಾಗಿ ಗೊತ್ತಿರಬೇಕು. ನಮ್ಮನ್ನೆಲ್ಲ ಅಳಿಯೋದ್ ಹೆಂಗೆ ಅಂತಂದ್ರೆ ನಮ್ಮ ಬಟ್ಟೆ ನೋಡಿ, ನಾವ್ ಹಾಕಿರೋ ಶೂಸ್ ಮೊದಲ್ಗೊಂಡು ನೋಡಿ ಜನ ಅಳಿತಾರೆ. ಟಾಪ್ ಟು ಬಾಟಮ್ ನೀಟ್ ಆಗಿತ್ತು ಅಂತಂದ್ರೆ ಈಸಿಯಾಗಿ ಹೆಂಗ್ ಬೇಕಾದ್ರೂ ಮುಂಡಾಯಿಸ್ಬೋದು. ಇನ್ನೊಬ್ಬನ್ನ ಅಟ್ರಾಕ್ಟ್ ಮಾಡೋದು ಮಾತಿನ ಸ್ಕಿಲ್ಸ್ ಅಲ್ಲಿ, ನೋಡೋ ನೋಟದಲ್ಲಿ ಯಾವಾಗ್ಲೂ ಸ್ಮೈಲ್ ಮಾಡ್ಕೊಂಡೇ ಇರ್ತಾರೆ. ನೋಡಿರಾ, ಹಾಯ್ ಫ್ರೆಂಡ್ಸ್, ಹೌ ಆರ್ ಯು, ಏ ಹಾಯ್, ಹೌ ಆರ್ ಯು ಅಂತ ಈ ತರ ಎಲ್ಲ ಡೌಗಳು ಮಾಡ್ತಾರೆ. ನೋಡಿದೀರಾ, ಅದೇ ತರನೇ ಮುಂಡಾಯಿಸೋದು ಕೂಡ ಒಂದೊಂದು ಸ್ಕಿಲ್ಸ್. ಈ ಸ್ಕಿಲ್ಸ್ ನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ನಿನ್ನೆ ಮೊನ್ನೆ ಬರೋದಲ್ಲ, ವರ್ಷಾನ್ಗಟ್ಲೆಯಿಂದ ನಾವು ಡೌ ಮಾಡೋದನ್ನ ಕಲ್ತಿರ್ಬೇಕು, ಅದ್ರಲ್ಲಿ ಪರಿಣಿತರಾಗಿರ್ಬೇಕು. ಯಾಕಪ್ಪ ಈ ವಿಚಾರ ಹೇಳ್ತಾ ಇದ್ದಾನೆ ಇವನು ಅಂತ ನಿಮ್ಗೆಲ್ಲರಿಗೂ ಅನ್ಸಿರ್ಬೋದು, ಕರೆಕ್ಟಾ? ಬೆಂಗಳೂರಿನ JP ನಗರದಲ್ಲಿ ಒಬ್ಬ ವ್ಯಕ್ತಿ ಇದೇ ತರಾನೇ ಒಂದು ಸ್ಕ್ಯಾಮ್ ಮಾಡಿದ್ದಾನೆ. ಅಂದ್ರೆ ಅವನ್ ಎಂತ ಖತರ್ನಾಕ್ ಕಿಲಾಡಿ ಅಂತಂದ್ರೆ ಅವನ ವಾಕ್ ಚಾತುರ್ಯ ತುಂಬಾ ಚೆನ್ನಾಗಿತ್ತು. ಅವ್ರ ಏಜ್ ಎಷ್ಟಿರ್ಬೋದಪ್ಪ ಅಂತ ನೀವೆಲ್ಲ ಅನ್ಕೋಬಹುದು. ಸರಿ ಸುಮಾರು 62 ವಯಸ್ಸು. ಈ 62 ವಯಸ್ಸು ಏನ್ ಗುರು ಮಾತಾಡ್ತಾನೆ ಅಂತ ನೀವೆಲ್ಲ ಅನ್ಕೋಬಹುದು. ಇಲ್ಲ ಗುರು, ಅವನೇ ದೊಡ್ಡ ಕಿಲಾಡಿ, ಅವ್ನ್ ನಿನ್ನೆ ಮೊನ್ನೆಯಿಂದ ಫ್ರಾಡ್ ಕೆಲಸ ಮಾಡ್ಕೊಂಡ್ ಬಂದಿರಲ್ಲ. ಆ ವ್ಯಕ್ತಿ ಹಲವಾರು ವರ್ಷಗಳಿಂದ ಫ್ರಾಡ್ ಮಾಡ್ಕೊಂಡ್ ಬಂದಿರ್ತಾನೆ. ಯಾಕಪ್ಪ ಅವ್ನ್ ವಿಚಾರ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಒಬ್ಬ ಫ್ರೆಂಡ್ ಅವನು ಆಕ್ಚುಲಿ ಸಂಪಾದನೆ ಮಾಡ್ಕೊಂಡು ಚೆನ್ನಾಗೇ ಇದ್ದ. ಅವ್ರ ವೈಫ್ ಅಂದ್ರೆ ವೈಫ್ ಗೆ ರಿಲೇಟಿವ್ ಆಗಿದ್ದವನು ಅವನು. ಅಂದ್ರೆ ನನ್ನ ಫ್ರೆಂಡ್ ವೈಫ್ ರಿಲೇಟಿವ್ ಆಗಿದ್ದವನು ಅವನು. ಸಾಲ್ದೇ ಇರಕ್ಕೆ IT ರಿಟರ್ನ್ಸ್ ನ ಫೈಲ್ ಮಾಡೋದಾಗಿರ್ಬೋದು, ಇದೆಲ್ಲ ಗೊತ್ತಿತ್ತು. ಇವ್ರ ಗಂಡನ್ IT ರಿಟರ್ನ್ಸ್ ಫೈಲ್ ಮಾಡ್ಬೇಕಾಯ್ತು. ಇವನು ಕಾರ್ಪೊರೇಟ್ ಟೆಕ್ಕಿ. ಇವ್ರ ಹೆಂಡತಿ ಏನ್ ಮಾಡುದು, ಸುಮ್ನಿಲ್ದೆ ಇಲ್ಲ ನಮ್ ರಿಲೇಟಿವ್ ಗೆ ಕೊಡೋಣ, ಇವರೇ ಚೆನ್ನಾಗಿ ಮಾಡ್ಕೊಡ್ತಾರೆ. ಎಷ್ಟೊಂದ್ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ, ದೊಡ್ಡ ದೊಡ್ಡ ಮನುಷ್ಯಗಳಿಗೆಲ್ಲ ಇವರೇನೆ ಆಕ್ಚುಲಿ IT ರಿಟರ್ನ್ಸ್ ಎಲ್ಲ ಫೈಲ್ ಮಾಡ್ಕೊಡೋದು, ಹಾಗೆ ಹೀಗೆ ಅಂತೆಲ್ಲ ಹೇಳಿರ್ತಾರೆ. ಹೌದಾ, ಸರಿ ಬಿಡು, ಯಾಕೆ ಇವ್ರಿಗೆಲ್ಲ ನಾನ್ ಹುಡ್ಕೊಂಡು ಹೋಗ್ಬೇಕು, ಹೆಂಗಿದ್ರು ಇಲ್ಲೇ ಸಿಕ್ತಲ್ಲ, ಪರಿಚಯ ಇರೋರೇ ಇದಾರಲ್ಲ, ಅವರೇ ಮಾಡ್ಕೊಡ್ತಾರಲ್ಲ ಅಂತ ಅನ್ಬಿಟ್ಟು ಇವನ್ ಕೈಲಿ ಎಲ್ಲಾ ಜಾತಕ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಏನಾಗಿರ್ಬೇಕು, ಓಕೆ ಇಷ್ಟೊಂದೆಲ್ಲ ಅಸೆಟ್ ಇದ್ಯಾ ಅಂತ ಅನ್ಬಿಟ್ಟು ಫುಲ್ ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ಟು ಏನ್ ಮಾಡ್ದ, ಗಂಡ ಹೆಂಡತಿ ಇಬ್ರಿಗೂ ಆಸೆ ಹುಡ್ಸಕ್ ಸ್ಟಾರ್ಟ್ ಮಾಡ್ದ. ಬಿವೇರ್ ಆಫ್ ಲಂಬೋದರ ನೀವೆಲ್ಲ ಕೇಳಿರ್ತೀರಲ್ಲ, ಹಾಗೇನೆ ಆ ವ್ಯಕ್ತಿ ಏನ್ ಮಾಡ್ದ, ಯಾವ್ದೋ ಒಂದು ರಿಚ್ಮಂಡ್ ರೋಡ್ ಅಲ್ಲಿ ಯಾವ್ದೋ ಅಪಾರ್ಟ್ಮೆಂಟ್ ಅನ್ಸುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಕರ್ಕೊಂಡು ಹೋಗ್ಬಿಟ್ಟು, ನೋಡಿ ನಾನು ಈ ತರ ಇದೀನಿ, ನಾನು ಐಷಾರಾಮಿ ಜೀವನ ಮಾಡ್ತಾ ಇದೀನಿ, ಇದೆಲ್ಲ ನನಗೆ ಕೆಲಸ ಅಲ್ಲ, ಪೀಸ್ ಆಫ್ ಕೇಕ್ ಇದ್ದಂಗೆ, ಇದೆಲ್ಲ ಹೆಂಗ್ ಮಾಡಿರ್ತೀನಿ ಗೊತ್ತಾ, ದುಡ್ಡು ಹಾಕೋದು ದುಡ್ಡು ತೆಗೆದು, ದುಡ್ಡು ಹಾಕೋದು ದುಡ್ಡು ತೆಗೆದು, ಈ ತರ ಇದೆಲ್ಲ ನಾವು ಕೋಮಲ್ ಸರ್ ಸಿನಿಮಾಗಳೆಲ್ಲ ನೋಡ್ಬಿಟ್ಟಿರ್ತೀವಲ್ಲ, ಇದೇ ತರನೇ ಇವ್ರು ಬಕ್ರಾಗಿರ್ತಾರೆ. ಬಹುಶಃ ಅವರೆಲ್ಲ ಕೋಮಲ್ ಸರ್ ಸಿನಿಮಾ ನೋಡಿಲ್ಲ ಅಂತ ಕಾಣುತ್ತೆ. ಏನ್ ಮಾಡಿದಾರೆ, ಇವ್ರ ಅಸೆಟ್ ಎಲ್ಲ ನೋಡ್ಕೊಂಡು ಕೆಲಸ ಮಾಡಿ, ಸದ್ಯಕ್ಕೆ 10 ಲಕ್ಷ ಇನ್ವೆಸ್ಟ್ ಮಾಡಿ ನೋಡೋಣ ಅಂತ ಹೇಳಿದ್ರೆ, ಸರಿ 10 ಲಕ್ಷ ತಾನೆ ಅಂತ ಅನ್ಬಿಟ್ಟು ಇವ್ರು 10 ಲಕ್ಷ ಕೊಟ್ಟಿದ್ದಾರೆ. ಬಕ್ರಾ ಮಾಡೋದು ಹಿಂಗೇನೆ ಸ್ಟಾರ್ಟ್ ಮಾಡೋದವ್ರು 10 ಲಕ್ಷ ಕೊಟ್ಟಿದ್ದಾರೆ. 10 ಲಕ್ಷ ಆಗಲ್ಲ, ಇನ್ನೊಂದ್ 5 ಲಕ್ಷ ಕೊಡ್ಬೇಕಂತೆ. ಸರಿ ಇನ್ನೊಂದ್ 5 ಲಕ್ಷ ಕೊಟ್ರಿ, ಈಗ ಎಷ್ಟಾಯ್ತು, 15 ಲಕ್ಷ ಆಯ್ತು. ಹೆಂಗಿದ್ರು ಕೊಡ್ತಾರೆ ಅಂತ ಗೊತ್ತಾದ್ಮೇಲೆ ಸ್ಕ್ವೀಸ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಇಲ್ಲ ಇನ್ನೊಂದ್ 3 ಲಕ್ಷ ಬೇಕಿತ್ತು, ಇಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್, ಇನ್ನೊಂದ್ ದೊಡ್ಡ ಶೇರ್ಸ್ ಇದೆ, ಇನ್ನೊಂದ್ ದೊಡ್ಡ ಪ್ರಾಪರ್ಟಿ ಇದೆ, ಇದು ಏನೋ ಓಡ್ಬಿಟ್ಬಿಟ್ಟಿದ್ದಾನೆ. ಎಷ್ಟು ಮಾಡಿರ್ಬೇಕು ಹೇಳಿ ಅವ್ರ ಕಡೆಯಿಂದ ದುಡ್ಡು, 75 ಲಕ್ಷ. ಈ 75 ಲಕ್ಷ ಮಾಡಿದ್ಮೇಲೆ ಕೊನೆ 25 ಲಕ್ಷ ಹಾಕ್ಬಿಡಿ, ನಿಮ್ಮ ಟೋಟಲ್ ಆಗಿ 1 ಕೋಟಿ ಆಗ್ಬಿಡುತ್ತೆ, ನಿಮ್ಗೆ 7 ಕೋಟಿ ಬಂದ್ಬಿಡುತ್ತೆ. ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಏನೇನೋ ಡೌಗಳು ಮಾಡಿದ್ದಾನೆ. ಹೌದಲ್ವಾ, 1 ಕೋಟಿ ಹಾಕಿದ್ರೆ 7 ಕೋಟಿ ಬರುತ್ತೆ, ಹಾಗೆ ಹೀಗೆ ಅಂತ ಅನ್ಬಿಟ್ಟು ಅವ್ರ ಮನೆ ಏನಿತ್ತಲ್ವಾ, ಸ್ವಂತ ಮನೆ ಇದ್ದದನ್ನ ಅವರು ಮಾರದಿಕ್ಕೆ ಒಂದಷ್ಟು ದುಡ್ಡು ಬಂತು. 25 ಲಕ್ಷ ಅಲ್ಲಿ ಹಾಕ್ತಾ. 25 ಲಕ್ಷ ಹಾಕಿದಿಕ್ಕೆ ಅವನೇನ್ ಮಾಡ್ದ, ಇನ್ನೊಂದಷ್ಟು 75 ಲಕ್ಷ ಏನೋ ಒಂದು ಅಮೌಂಟ್ ಎಲ್ಲ ಇತ್ತು, ಸೈಲೆಂಟ್ ಆಗಿ ದುಡ್ಡು ಸಪರೇಟ್ ಆಗಿ ಅದನ್ನು ಇಸ್ಕೊಂಡ್ಬಿಟ್ಟಿದ್ದಾನೆ. ಟೋಟಲ್ ಆಗಿ 1.25 ಕೋಟಿ ಬಡ್ದು ಬಾಯ್ಗೆ ಹಾಕೊಂಡ. ಈಗ ಏನ್ ಮಾಡ್ತಾರೆ, ಹೋಗಿ ದುಡ್ಡು ಕೇಳಿದ್ರೆ ಎಲ್ಲ ಶೇರ್ಸ್ 7 ಕೋಟಿ ಬರುತ್ತೆ ಅಂತ ಹೇಳಿದ್ರಲ್ಲ, ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತೆ, ಆ ಬಿಸ್ನೆಸ್ ಅಂತ ಅಂದ್ಬಿಟ್ಟು ದುಡ್ಡು ಹಾಕಿದೀವಲ್ಲ ನಾವೆಲ್ಲ, ಇಲ್ಲಿ ಬಂಡೆ ಎಲ್ಲ ಹಾಗೆ ಅಂತ ಕೇಳಿದಿಕ್ಕೆ, ಇಲ್ಲಮ್ಮ ಬರ್ತೀವಿ ಇರಮ್ಮ ಅಂತ ಸ್ಟಾರ್ಟಿಂಗ್ ಒಂದಷ್ಟು ಕಾಯಿಸತ್ರ ಹೇಳಿದಾನೆ. ಆಮೇಲೆ ಇವರು ಓಕೆ ಅಂತ ಹೇಳಿದ ತಕ್ಷಣ ಏನ್ ಮಾಡ್ದ, ಓಕೆ ನನ್ ಮಾತು ಹೇಳಿದ್ ಕೇಳ್ತಾರೆ ಅಂತ ಅನ್ಕೊಂಡು ಇದೇ ತರನೇ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಕಾಲ್ ಮಾಡಿ ರಿಸೀವ್ ಮಾಡದೇ ಇರೋದು, ಮೆಸೇಜ್ ಮಾಡಿ ರಿಪ್ಲೈ ಮಾಡದೇ ಇರೋದು, ಈ ತರ ಎಲ್ಲ ಬೇಕು ಅಂತ ಸ್ಕಿಪ್ ಮಾಡ್ತಾ ಕೊನೆಗೆ ಒಂದು ಫೈನ್ ಡೇ ಎಲ್ಲೋ ಸಿಕ್ಕಿದಾಗ ಏನ್ ಮಾಡ್ಬೇಕು ಅವನು, ನೀವ್ ಯಾರೋ ಗೊತ್ತೇ ಇಲ್ಲ ರೀ, ನಮಗ್ ನೀವು ದುಡ್ಡೇ ಕೊಟ್ಟಿಲ್ಲ ರೀ ಅನ್ನೋ ತರ ಡೌ ಮಾಡ್ಬಿಡೋದ. ಈ ನನ್ ಫ್ರೆಂಡ್ ಅವ್ರ ವೈಫ್ ಇಬ್ರು ಸೇರ್ಕೊಂಡು ಪೊಲೀಸ್ ಸ್ಟೇಷನ್ ಹೋದ್ರು. ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಏನಿದೆ ಪ್ರೂಫ್, ಏನು ಪ್ರೂಫ್ ಇಲ್ಲ. ಪ್ರೂಫ್ ಇಲ್ಲದೆ ಎಲ್ಲ ಕೊಟ್ರ, ಈಗೇನಾಯ್ತು, ದುಡ್ಡಿಲ್ಲ ಏನಿಲ್ಲ. ಪರಿಚಯ ಇರೋ ಫ್ರೆಂಡ್ ಹೆಂಗಿದ್ರು ಮುಂಡಾಯಿಸ್ಕೊಂಡಿದೀನಿ ಅಂತ ಗೊತ್ತಾಗೋಯ್ತು. 7 ಕೋಟಿ ಬರುತ್ತಲ್ಲ ಅಂತ ಅನ್ಬಿಟ್ಟು ಮಾಡ್ತಿರೋ ಕೆಲ್ಸ 1.25 ಲಕ್ಷ ಸಂಪಾದನೆ ಬರ್ತಿತ್ತು ಅವನ್ಗೆ. ಆ ಸಂಪಾದನೆ ಬರ್ತಿರೋದನ್ನ ಬಿಟ್ಬಿಟ್ಟ. 7 ಕೋಟಿ ಬರುತ್ತಲ್ಲ, 7 ಕೋಟಿ ಆಸೆಯಲ್ಲಿ ಬಿಟ್ಬಿಟ್ಟ. ಕೊನೆಗೆ ಒಬ್ಬ ಒಳ್ಳೆ ವ್ಯಕ್ತಿಗೆ ದೇವ್ರು ಕಷ್ಟ ಕೊಡ್ತಾನೆ, ಕೊನೆ ಕೈ ಹಿಡಿತಾನೆ. ಹಂಗೇನೆ ನಮ್ ಫ್ರೆಂಡ್ ಗೆ ಕೈ ಹಿಡ್ದ ದೇವ್ರು. ಇವಾಗ ಅವ್ನ್ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡೋ ಕೆಲಸ ಸಿಕ್ಕಿದೆ, ನೆಮ್ಮದಿ ಆಗಿದ್ದಾನೆ. ಮಾರಲ್ ಆಫ್ ದ ಸ್ಟೋರಿ ಅರ್ಥ ಆಯ್ತು ಅನ್ಕೋತೀನಿ. ಲಂಬೋದರರು ಎಲ್ಲಾ ಕಡೆ ಇರ್ತಾರೆ, ನಮಗ್ ಮುಂಡಾಯಿಸೋರು ತುಂಬಾ ಜನ ಇರ್ತಾರೆ. ಅದು ಈ ತರ ಏನ್ ತಮಾಷೆನ, 1.25 ಕೋಟಿ ಅಲ್ಲ, ಈ ತರದೆಲ್ಲ ಮೋಸ ಮಾಡೋರು ಇರ್ತಾರೆ. ರಿಯಲ್ ಎಸ್ಟೇಟ್ ಅಲ್ಲಿ ದುಡ್ಡು ಹಾಕ್ಸ್ಕೊಡ್ತೀನಿ, ಅಥವಾ ನಿಮ್ಗೆ ಶೇರ್ಸ್ ಅಲ್ಲಿ ನಾನು ಮಾಡಿಸ್ಕೊಡ್ತೀನಿ, 1 ಕೋಟಿಗೆ 7 ಕೋಟಿ ಈ ತರ ಎಲ್ಲ ಮುಂಡಾಯಿಸೋರು ತುಂಬಾ ಜನ ಇದಾರೆ. ಫ್ರೆಂಡ್ ಗಾದ ಅನ್ಯಾಯ ಬೇರೆ ಯಾರಿಗೂ ಆಗ್ಬಾರ್ದು ಅನ್ನೋದೇ ನಾನು ಈ ವಿಡಿಯೋ ಮಾಡುವ ಉದ್ದೇಶ ಅಷ್ಟೇ, ಬೇರೆ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ಮತ್ತೆ ನಿಮ್ ಮುಂದೆ ಬರ್ತೀನಿ, ಅಲ್ಲಿವರೆಗೂ